ನಮಸ್ಕಾರ ಎಲ್ಲರಿಗೂ. ಯಾವುದೇ ಫಂಕ್ಷನ್ಗೆ ಅಥವಾ ಹಬ್ಬಕ್ಕೆ ಕ್ವಿಕ್ಕಾಗಿ, ಸಿಂಪಲ್ಲಾಗಿ ಮತ್ತು ಹೆಲ್ದಿಯಾಗಿ ಆಗುವಂಥ ಬೆಲ್ಲದ ಶಾವಿಗೆ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಬೌಲಿಗೆ 100 ಗ್ರಾಂ ಸಾಬುದಾನವನ್ನು 2-3 ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ನೀರು ಹಾಕಿ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ನೆನೆಯೋಕ್ಕೆ ಬಿಡ್ತೀನಿ. ಇಲ್ಲಿ ನಾನು ಒಂದು ದೊಡ್ಡ ತೆಂಗಿನಕಾಯಿಯ 1 ಕಪ್ ದಪ್ಪ ಮತ್ತು 1 ಕಪ್ ತೆಳು ಹಾಲನ್ನು ತೆಗೆದು ಇಟ್ಟಿದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿ ಪಾತ್ರೆಯಲ್ಲಿ ಅರ್ಧ ಲೀಟರ್ ನಂದಿನಿ ಹಾಲನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ನೋಡಿ, ಕುದಿ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಇಲ್ಲಿ 1 ಗ್ಲಾಸಿಗೆ ಸ್ವಲ್ಪ ಕೇಸರಿ ದಳವನ್ನು ಹಾಕ್ತೀನಿ. ಇದಕ್ಕೆ ಒಂದು 4-5 ಟೀ ಸ್ಪೂನ್ ಬಿಸಿ ಮಾಡಿಟ್ಟ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಡ್ತೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತೀನಿ. ತುಪ್ಪ ಬಿಸಿಯಾಗಿದೆ. ಇದಕ್ಕೆ 2 ಸ್ಪೂನ್ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ತೀನಿ. ಅರ್ಧ ಫ್ರೈ ಆಗುವಾಗ ಇದಕ್ಕೆ 2 ಸ್ಪೂನ್ ಒಣ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ತೀನಿ. ನೋಡಿ, ದ್ರಾಕ್ಷಿ ಉಬ್ಬಿ ಬಂದಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ. ಇವಾಗ ಅದೇ ಪ್ಯಾನ್ಗೆ 150 ಗ್ರಾಂ ಸೇವಯ್ಯವನ್ನು ಹಾಕಿ ಫ್ರೈ ಮಾಡ್ತೀನಿ. ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ನೋಡಿ, ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ. ಇವಾಗ ಪಾಯಸ ಮಾಡೋಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ನೆನೆಸಿಟ್ಟ ಸಾಬುದಾನವನ್ನು ಹಾಕ್ತೀನಿ. ನೋಡಿ, ಸಾಬುದಾನ ಒಳ್ಳೆ ನೆನೆದಿದೆ. ಇದಕ್ಕೆ ತೆಳು ಹಾಲನ್ನು ಹಾಕಿ ಸಾಬುದಾನವನ್ನು ಬೇಯಿಸ್ತೀನಿ. ಇದು ಬೇಗನೆ ಬೇಯುತ್ತೆ. ನೋಡಿ, ಸಾಬುದಾನ ಬೆಂದಿದೆ. ಇವಾಗ ಇದಕ್ಕೆ ಫ್ರೈ ಮಾಡಿಟ್ಟ ಸೇವಯ್ಯವನ್ನು ಹಾಕಿ ಹಾಗೆಯೇ ತೆಗೆದಿಟ್ಟ ದಪ್ಪ ಹಾಲನ್ನು ಹಾಕಿ ಸೇವಯ್ಯ ಮತ್ತು ಸಾಬುದಾನವನ್ನು ಬೇಯಿಸ್ತೀನಿ. ಇವಾಗ ರುಚಿಗೆ ಬೇಕಾದಷ್ಟು ಬೆಲ್ಲವನ್ನು ಹಾಕ್ತೀನಿ. ಹಾಗೆಯೇ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಬೆಲ್ಲ ಕರಗಿಸ್ತೀನಿ. ನೋಡಿ, ಬೆಲ್ಲ ಕರಗಿದೆ. ಇವಾಗ ಇದಕ್ಕೆ ಕೇಸರಿ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ, ಇವಾಗ ಒಳ್ಳೆ ಕುದಿ ಬಂದಿದೆ. ಇದಕ್ಕೆ 1 ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಮೊದಲೇ ಫ್ರೈ ಮಾಡಿಟ್ಟ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಕೊನೆಗೆ ಬಿಸಿ ಮಾಡಿಟ್ಟ ನಂದಿನಿ ಹಾಲನ್ನು ಬಿಸಿ ಬಿಸಿ ಇರುವಾಗಲೇ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತೀನಿ. ಇವಾಗ ನಮ್ಮ ರುಚಿಯಾದ ಬೆಲ್ಲದ ಶಾವಿಗೆ ಪಾಯಸ ರೆಡಿಯಾಗಿದೆ. ನನ್ನ ಇವತ್ತಿನ ಶಾವಿಗೆ ಪಾಯಸ ನಿಮಗೆಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.